ಜಾರುಘಟ್ಟ ಎಂಬ ಸಣ್ಣ ಹಳ್ಳಿಯ ಅಂಚಿನಲ್ಲಿ ಒಂದು ಪುಟ್ಟ ಮಣ್ಣಿನ ಮನೆಯಿತ್ತು. ಆ ಮನೆಯೊಳಗೆ ಶ್ಯಾಮಲಾ ಮತ್ತು ಅವಳ ಚಿಕ್ಕ ಮಗ ರಾಜು ಇಬ್ಬರು ವಾಸಿಸುತ್ತಿದ್ದರು. ಬಡತನ ಅವರ ಮನೆಯ ನೆರಳಿನಂತಿತ್ತು. ಮನೆಯ ಗೋಡೆಗಳು ಹಳೆಯದಾಗಿದ್ದವು. ಮೇಲ್ಚಾವಣಿ ಮಳೆಯಾದರೆ ಸಾಕು ಸೋರಿಕೆಯಾಗುತ್ತಿತ್ತು. ಅಡುಗೆ ಮನೆಯಲ್ಲಿದ್ದ ಪಾತ್ರೆಗಳಿಗಿಂತ ಚಿಂತೆಗಳೇ ಹೆಚ್ಚಾಗಿದ್ದವು. ಶ್ಯಾಮಲಾ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ದೇಹ ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಿತ್ತು. ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಜೀವಂತವಾಗಿತ್ತು. ತನ್ನ ಮಗ ರಾಜು ಕೂಡ ಹಳ್ಳಿಯ ಉಳಿದ ಮಕ್ಕಳಂತೆ ಓದಿ ದೊಡ್ಡವನಾಗಬೇಕೆಂಬ ಆಸೆ ಬಹಳವಾಗಿತ್ತು. ಪ್ರತಿದಿನ ಶ್ಯಾಮಲಾ ಹಳ್ಳಿಯ ಮನೆ ಮನೆಗೆ ಹೋಗಿ ಪಾತ್ರೆ ತೊಳೆಯುವುದು, ಮನೆ ಒರೆಸುವುದು, ಬಟ್ಟೆ ತೊಳೆಯುವುದು, ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡಿ 50 ರೂಪಾಯಿಯಷ್ಟು ಸಂಪಾದನೆ ಮಾಡುತ್ತಿದ್ದಳು. ಆ ಚಿಕ್ಕ ಹಣದಲ್ಲೇ ಔಷಧಿ, ಅಕ್ಕಿ, ತರಕಾರಿ, ಮನೆಯ ಖರ್ಚು ಎಲ್ಲವನ್ನು ನೋಡಿಕೊಳ್ಳಬೇಕಾಗುತ್ತಿತ್ತು. ಆದರೂ ಅದರಲ್ಲೇ ಸ್ವಲ್ಪ ಹಣವನ್ನು ಉಳಿಸಿ ಚಿಕ್ಕ ಹುಂಡಿಯಲ್ಲಿ ಹಾಕಿಡುತ್ತಿದ್ದಳು. ಮುಂದೆ ತನ್ನ ಶಸ್ತ್ರಚಿಕಿತ್ಸೆಗಾಗಿ ಅವಳು ಆ ಹಣವನ್ನು ಜೋಪಾನವಾಗಿ ಸಂಗ್ರಹಿಸಿಡುತ್ತಿದ್ದಳು. ಆದರೆ ರಾಜುಗೆ ಆ ಹುಂಡಿಯ ಬಗ್ಗೆ ಗೊತ್ತಿತ್ತು. ಕೆಲವೊಮ್ಮೆ ತಾಯಿ ಇಲ್ಲದಾಗ ಅವನು ಆ ಹುಂಡಿಯನ್ನು ತಲೆಕೆಳಗಾಗಿ ಹಿಡಿದು ಒಂದು ನಾಣ್ಯ ಹೊರತೆಗೆದು ಶಾಲೆಗೆ ತೆಗೆದುಕೊಂಡು ಹೋಗುತ್ತಿದ್ದ. ಪ್ರತಿದಿನ ಬೆಳಗ್ಗೆ ಶ್ಯಾಮಲಾ 5 ರೊಟ್ಟಿಗಳನ್ನು ಮಾಡುತ್ತಿದ್ದಳು. ಒಂದು ರಾಜುವಿನ ಬೆಳಗಿನ ಉಪಹಾರಕ್ಕೆ, 2 ಅವನ ಮಧ್ಯಾಹ್ನದ ಊಟಕ್ಕೆ, ಇನ್ನೆರಡು ತನಗೋಸ್ಕರ ಮಾಡುತ್ತಿದ್ದಳು. ರಾಜು ಶಾಲೆಗೆ ಹೊರಟ ಕೂಡಲೇ ಶ್ಯಾಮಲಾ ತನ್ನ ಕೆಲಸಕ್ಕೆ ಹೋಗುತ್ತಿದ್ದಳು. ರಾಜು ಪ್ರತಿದಿನ 1 ಮೈಲು ದೂರದ ಕಲ್ಲುಮಯ ದಾರಿಯಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ನಡೆದು ಹೋಗುತ್ತಿದ್ದ. ಅವನ ಬಳಿ ಶಾಲೆಯ ಯೂನಿಫಾರ್ಮ್ ಕೂಡ ಇರಲಿಲ್ಲ. ಬೇರೆಯ ಮಕ್ಕಳು ಸ್ವಚ್ಛ ಯೂನಿಫಾರ್ಮ್ ಹಾಕಿಕೊಂಡು ಬೂಟು ಧರಿಸಿ ಬರುತ್ತಿದ್ದಾಗ ತಾನು ಮಾತ್ರ ಹಳೆಯ ಬಟ್ಟೆಯಲ್ಲಿ ನಡೆಯುವುದನ್ನು ನೋಡಿ ಅವನ ಮನಸ್ಸಿಗೆ ನೋವಾಗುತ್ತಿತ್ತು. ಪ್ರತಿ ಮಧ್ಯಾಹ್ನ ಒಬ್ಬ ವೃದ್ಧ ತಲೆಯ ಮೇಲೆ ತಣ್ಣನೆಯ ಪೆಟ್ಟಿಗೆ ಹೊತ್ತು ಶಾಲೆಯ ಬಳಿ ಬರುತ್ತಿದ್ದ. ಅದರೊಳಗೆ ಬಣ್ಣ ಬಣ್ಣದ ಐಸ್ ಕ್ರೀಮ್ಗಳು ಇರುತ್ತಿದ್ದವು. ಮಕ್ಕಳು ಅವನ ಸುತ್ತ ಗುಂಪುಗೂಡುತ್ತಿದ್ದರು. ರಾಜು ಕೂಡ ಅವರ ಜೊತೆಯಲ್ಲಿ ನಿಂತಿರುತ್ತಿದ್ದ. ಒಂದು ದಿನ ರಾಜು ತನ್ನ ತಾಯಿಯ ಬಳಿ ಯೂನಿಫಾರ್ಮ್ ಮತ್ತು ಚಪ್ಪಲಿ ಬೇಕೆಂದು ಕೇಳಿದ. ಆ ಮಾತು ಕೇಳಿ ಶ್ಯಾಮಲಾಳ ಹೃದಯ ನೋವಿನಿಂದ ತುಂಬಿತು. ತನ್ನ ಮಗನ ಆಸೆ ತೀರಿಸಬೇಕೆಂಬ ಮನಸ್ಸಿದ್ದರೂ ಅವಳ ಬಳಿ ಹಣ ಇರಲಿಲ್ಲ. ಆದರೂ ಮಗನ ಕಣ್ಣೀರು ನೋಡಿ ಕೊನೆಗೆ ಅವಳು ಒಪ್ಪಿಕೊಂಡಳು. ಆದರೆ ಅವಳ ಬಳಿ ಇದ್ದದ್ದು ಕೇವಲ 200 ರೂಪಾಯಿ ಮಾತ್ರ. ಮಗನ ಆಸೆ ಈಡೇರಿಸಲು ಆ ದಿನ ಅವಳು ಪಕ್ಕದ ಹಳ್ಳಿಗೂ ಹೋಗಿ ಮನೆ ಕೆಲಸ ಕೇಳತೊಡಗಿದಳು. ಕೆಲವರು ನಿರಾಕರಿಸಿದರು, ಕೆಲವರು ಕೆಲಸ ಕೊಟ್ಟರು, ಇನ್ನೂ ಕೆಲವರು ಅರ್ಧ ಸಂಬಳ ಮುಂಚಿತವಾಗಿ ಕೊಟ್ಟರು. ಸಂಜೆ ವೇಳೆಗೆ ಅವಳು 300 ರೂಪಾಯಿ ಸಂಪಾದಿಸಿದ್ದಳು. ಅದಕ್ಕೆ ತನ್ನ ಬಳಿ ಇರುವ 200 ರೂಪಾಯಿ ಸೇರಿಸಿ ಒಟ್ಟು 500 ರೂಪಾಯಿ ಮಾಡಿಕೊಂಡಳು. ಆ ಹಣವನ್ನು ತೆಗೆದುಕೊಂಡು ಶ್ಯಾಮಲಾ ರಾಜುನ ಕರೆದುಕೊಂಡು ಮಾರುಕಟ್ಟೆಗೆ ಹೋದಳು. ರಾಜುನ ಕಣ್ಣಲ್ಲಿ ಸಂತೋಷ ಹೊಳೆಯುತ್ತಿತ್ತು. ಮೊದಲ ಬಾರಿಗೆ ತನಗೂ ಯೂನಿಫಾರ್ಮ್ ಮತ್ತು ಬೂಟು ಸಿಗಲಿದೆ ಎಂಬ ಉತ್ಸಾಹ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಆದರೆ ಅವರು ಮಾರುಕಟ್ಟೆ ತಲುಪುವಷ್ಟರಲ್ಲಿ ಏಕಾಏಕಿ ಮಳೆ ಶುರುವಾಯಿತು. ಇಬ್ಬರು ರಸ್ತೆ ಬದಿಯ ದೊಡ್ಡ ಮರದ ಕೆಳಗೆ ಆಶ್ರಯ ಪಡೆದರು. ಕೆಲ ನಿಮಿಷಗಳ ನಂತರ ದೂರದಿಂದ ಒಬ್ಬ ವ್ಯಕ್ತಿ ಓಡುತ್ತಾ ಬರುತ್ತಿರುವುದು ಕಾಣಿಸಿತು. ಅವನು ಅದೇ ಶಾಲೆಯ ಬಳಿ ಪ್ರತಿದಿನ ಐಸ್ ಕ್ರೀಮ್ ಮಾರುವ ವೃದ್ಧನಾಗಿದ್ದ. ತಲೆಯ ಮೇಲಿದ್ದ ತಣ್ಣನೆಯ ಪೆಟ್ಟಿಗೆಯನ್ನು ಹಿಡಿದಿದ್ದ. ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆದಿದ್ದ. ಅವನು ಮರದ ಕೆಳಗೆ ಬಂದು ನಿಂತುಕೊಂಡ. ಅವನ ಬಟ್ಟೆಗಳು ದೆವ್ವದಿಂದ ಭಾರವಾಗಿದ್ದವು. ದೇಹ ಚಳಿಯಿಂದ ನಡುಗುತ್ತಿತ್ತು. ಆದರೂ ಅವನ ಕಣ್ಣಲ್ಲಿ ಬದುಕಬೇಕೆಂಬ ಹಠ ಮಾತ್ರ ಸ್ಪಷ್ಟವಾಗಿತ್ತು. ರಾಜು ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದ. ಆ ವೃದ್ಧನು ಪ್ರತಿದಿನ ಎಷ್ಟು ದೂರ ನಡೆಯುತ್ತಾನೋ, ಎಷ್ಟು ಕಷ್ಟಪಟ್ಟು ದುಡಿತಾನೋ ಆ ಕ್ಷಣ ರಾಜುವಿಗೆ ಮೊದಲ ಬಾರಿಗೆ ಅರ್ಥವಾಗತೊಡಗಿತು. ಸ್ವಲ್ಪ ಹೊತ್ತಿನ ಬಳಿಕ ಮಳೆ ಕಡಿಮೆಯಾದಾಗ
ಆ ವೃದ್ಧನು ಮತ್ತೆ ತನ್ನ ಪೆಟ್ಟಿಗೆಯ ತಲೆಯ ಮೇಲೆ ಹೊತ್ತು ನಿಧಾನವಾಗಿ ನಡೆದು ಹೋಗತೊಡಗಿದ. ಅವನ ಕುಂಟಾದ ಕಾಲು ಮಣ್ಣಿನ ರಸ್ತೆಯಲ್ಲಿ ಕಷ್ಟಪಟ್ಟು ಸಾಗುತ್ತಿತ್ತು. ಆದರೂ ಅವನು ನಿಲ್ಲಲಿಲ್ಲ. ದೂರ ಹೋಗುವವರೆಗೂ ರಾಜು ಅವನನ್ನೇ ಮೌನವಾಗಿ ನೋಡುತ್ತಿದ್ದ. ಆ ಕ್ಷಣದಲ್ಲಿ ರಾಜುವಿನ ಮನಸ್ಸಿನೊಳಗೆ ಏನೋ ಬದಲಾಯಿತು. ಮಳೆಯ ನಂತರ ರಸ್ತೆ ಮತ್ತೆ ಶಾಂತವಾದಾಗ ರಾಜು ನಿಧಾನವಾಗಿ ತಾಯಿಯ ಕೈ ಹಿಡಿದ. ಅವನ ಕಣ್ಣಿನೊಳಗಿನ ಆಸೆ ಈಗ ಅರ್ಥವತ್ತಾಗಿ ಬದಲಾಗಿತ್ತು. ಅವನು ಯೂನಿಫಾರ್ಮ್ ಬೇಡವೆಂದು ಹೇಳಿದ. ಶ್ಯಾಮಲಳಿಗೆ ಆಶ್ಚರ್ಯವಾಯಿತು. ಸ್ವಲ್ಪ ಹೊತ್ತಿಗಷ್ಟೇ ಅದಕ್ಕಾಗಿ ಅತ್ತಿದ್ದ ಮಗ ಈಗ ಏಕೆ ಹೀಗೆ ಹೇಳುತ್ತಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಆದರೆ ರಾಜು ಮತ್ತೆ ಮೌನವಾಗಿ ಹುಂಡಿಯ ಬಗ್ಗೆ ಯೋಚಿಸಿದ. ತನ್ನ ತಾಯಿಯ ನೋವು, ಆ ಕುಂಟಾದ ವೃದ್ಧನ ಹೋರಾಟ, ಹಸಿವಿನಿಂದ ಕೂಡ ಬದುಕಲು ದುಡಿಯುವ ಜನರ ಕಷ್ಟ ಎಲ್ಲವೂ ಅವನ ಚಿಕ್ಕ ಮನಸ್ಸಿನೊಳಗೆ ಒಂದೇ ಸಮಯದಲ್ಲಿ ಮೂಡಿಬಂದವು. ಆ ದಿನ ಅವನು ಮೊದಲ ಬಾರಿಗೆ ಬದುಕಿನ ನಿಜವಾದ ಬೆಲೆ ಅರಿತ. ಇಬ್ಬರು ಮನೆಗೆ ಹಿಂತಿರುಗಿದರು. ಮನೆಯು ನಿಶ್ಶಬ್ದವಾಗಿತ್ತು. ರಾಜು ನಿಧಾನವಾಗಿ ಆ ಹುಂಡಿಯನ್ನು ತನ್ನ ಮುಂದೆ ಇಟ್ಟುಕೊಂಡ. ಈ ಬಾರಿ ಕಳ್ಳತನಕ್ಕಾಗಿ ಅಲ್ಲ, ಹೆಮ್ಮೆಯಿಂದ. ಶ್ಯಾಮಲಾ ಕಷ್ಟಪಟ್ಟು ಸಂಪಾದಿಸಿದ ಸಂಪೂರ್ಣ 20 ರೂಪಾಯಿಯನ್ನು ಅವನು ಹುಂಡಿಯೊಳಗೆ ಹಾಕಿದ. ನಾಣ್ಯಗಳ ಶಬ್ದ ಆ ಚಿಕ್ಕ ಮನೆಯೊಳಗೆ ಮೊಳಗಿದಾಗ ಶ್ಯಾಮಲಾಳ ಕಣ್ಣಲ್ಲಿ ನೀರು ತುಂಬಿತು. ಆ ಕ್ಷಣದಲ್ಲಿ ಅವಳಿಗೆ ಒಂದು ಸತ್ಯದ ಅರಿವಾಯಿತು. ಬಡತನ ಮನುಷ್ಯನಿಂದ ಏನೆಲ್ಲವನ್ನು ಕಸಿದುಕೊಳ್ಳಬಹುದು, ಆದರೆ ಕಷ್ಟದ ಮೌಲ್ಯ ಅರಿತ ಹೃದಯವನ್ನು ಮಾತ್ರ ಎಂದಿಗೂ ಸೋಲಿಸಲಾರದು. ಆದರೆ ಕಷ್ಟದ ಮೌಲ್ಯ ಅರಿತ ಹೃದಯವನ್ನು ಮಾತ್ರ ಎಂದಿಗೂ ಸೋಲಿಸಲಾರದು. ಆದರೆ ಕಷ್ಟದ ಮೌಲ್ಯ ಅರಿತ ಹೃದಯವನ್ನು ಮಾತ್ರ ಎಂದಿಗೂ ಸೋಲಿಸಲಾರದು.